ಈ ಥರ ರಜತ್ ಅವ್ರು ಇದ್ರೆ ಏನು ಮಾಡ್ತಿದ್ರು ಅಂತ. ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟವ್ರದವ್ರು ಸರ್ ಶೋ ಅಲ್ಲಿ. ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್. ಅವ್ನಿಗೆ ಮಾತಾಡೋಕೆ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ. ಅವ್ನ ಪಾಡಿಗೆ ಒಂದು ಸೈಲೆಂಟಾಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟು ಸೆಲೆಕ್ಟ್ ಮಾಡಿದ್ದು ಭವ್ಯಾನೇ. ಯಾವುದೋ ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ ಗೇಮ್ನ ಆಡ್ತಾನೆ. ನಾವು ಮಾತಾಡಿ ಗೇಮ್ ಆಡ್ತೀವಿ. ಸೊ ಹಂಗಂತ ನಾವು ಬೇರೆ ಥರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ಥರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ. ಹನುಮಂತು ನಮಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗತ್ತೆ, ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರೂ ವಿನ್ ಆಗ್ತಿರ್ಲಿಲ್ಲ ಹೌದು, ಅಂತಂದ್ರಿ. ಕರ್ನಾಟಕದಲ್ಲಿ. ಹೌದೌದು. ಅಲ್ಲ ಏನಕ್ಕೆ ಹಂಗ ಅನಿಸ್ತು ನಿಮ್ಗೆ? ಅದು ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಅದ್ ಹೆಂಗೆ ಕರ್ನಾಟಕದಲ್ಲಿ ಪವರ್ ಏನಿದೆ ಹನುಮಂತವ್ರಲ್ಲಿ? ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಮಿಡಿಯನ್ನು, ಒಳ್ಳೆ ಆ್ಯಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕೋ ಅಂತ ಎಲ್ಲ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಅವ್ರು ಸುಪೀರಿಯರ್ ಎಲ್ಲರೂ ಅವ್ರಿಗೆ ಅದಕ್ಕೆ ಹೇಳಿದ್ ನಾನು, ನನಗಿಂತ ಸುಪಿಯರ್ ಹನುಮಂತು. ಹೌದು 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 ಹೌದು. ಅದೇ ಕರ್ನಾಟಕದಲ್ಲಿ ಇವನೇ ಗೆಲ್ಲವನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಅಂತ ಹೇಳ್ತಿದ್ದೀರಾ? ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ ಅವನಿಗೂ ಟ್ಯಾಲೆಂಟ್ ಇದೆ, ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ರಿ ಅಂತ ತೊಗೊಂಡೋಗ್ಬಿಟ್ಟ. ಸೊ ಆ ಥರ ಇದ್ದಾಗ ಇನ್ನೇನು ಮಾತಾಡ್ತೀರಾ? ಸರ್ ನಾನು ಯಾವಾಗಲೂ ಒಂದ್ಸತಿ ಹೋಗಿದ್ದೀನಿ ಸರ್, ಅದು ತಮಾಷೆಗೆ ಸುದೀಪ್ ಸರ್ ಹೇಳಿದ್ದು. ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ, ಬರಂಗೆ ನೀವು ಜಾಯ್ನ್ ಆಗಿ.